ಲಾಯರ್ಗಳು ಪುಸ್ತಕ ಬದನೆಕಾಯಿನ ಓದಿ ಓದಿ ಕಾನೂನು ತಿಳ್ಕೊಂಡವ್ರೆ. ನೀವು ಕ್ರೈಮ್ ನ ಮಾಡಿ ಮಾಡಿ ಅರ್ಥ ಬಿಡ್ಬಿಟ್ಟಿದ್ದೀರಿ. ಸರ್ ಬೇಲ್ ಸಿಕ್ಕಿದಾಯ್ತಲ್ಲ ಸರ್. ಸಿಕ್ಕಿದ್ದಲ್ಲ, ಸಿಗಿಸ್ಕೊಂಡಿರೋದು. ನನ್ನ ಮಗನೇ, ನಿನಗೆ ಯಾರು ರುಬ್ಬಿಲ್ಲ ಅಂತ ಕಾಣಿಸ್ತದೆ. ಬಾರಿ ನಿಗರ್ತಾ ಇದೀಯಾ. ನರ ನರ ಕಟ್ಬಿಡ್ತೀನಿ. ನೀವೇನ್ ಸರ್ ಎಲ್ಲೇ ಮಾಡ್ರಾದ್ರು ನಾನೇ ಮಾಡ್ದಂಗೆ ಹೇಳ್ತಾ ಇದ್ದೀರಾ? ಕರ್ಸಿದ್ ಉದ್ದೇಶ ಹೇಳಿ ಹೋಯ್ತಾ ಇರ್ತೀವಿ. ಕರ್ಸಿದ ಉದ್ದೇಶ ಇಷ್ಟೊತ್ ಗಂಟೆ ಹೇಳಿ, ಈಗ ಉದ್ದೇಶ ಬೇರೆ ಹೇಳ್ಬೇಕಾ? ಸಮಯ ಬರ್ಲಿ, ಹೇಳ್ತೀನಿ. ನಡಿ ನಡಿ. ಬರ್ತೀವಿ ಸರ್. ನಮಸ್ಕಾರ ಸರ್. ವಾ ಆ ಡಿಸಿಪಿನು ಪುಡಿ ನಮ್ಮ ಹೋಮ್ ಮಿನಿಸ್ಟರ್ ಮುಂದೆ ಒಳ್ಳೆ ಕಾರ್ಪೊರೇಷನ್ ಭಾಷೆಲಿ ಬೈತಾಳೆ. ಕಚ್ಕೋ. ಹಲೋ ಏ ಚಪ್ಪರ್, ಸತ್ವಾಗ್ಲೂ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಕಣೋ. ಹೋಗಿ ಹೋಗಿ ನಿನ್ ಕಟ್ಕೊಂಡಲ್ಲ, ನನ್ ಕ್ಯಾರ ತಕೊಂಡ್ ನಾನೇ ಒಡ್ಕೋಬೇಕು. ಬರ್ಬೇಡ ಕಣೋ, ನೀ ಮನೆಗೆ ಬರ್ಬೇಡ. ಅಲ್ಲೇ ಎಲ್ಲಾದ್ರೂ ಸಾಯ್. ಥು, ನಿಂಗೆ ಮನೆ ಹೆಂಡತಿ ಮಕ್ಳು ಯಾರು ಬೇಕಾಗಿಲ್ವಾ? 5 ದಿನದಿಂದ ಮನೆಗ್ ಬರ್ತೀನಿ ಅಂತ ಕಾಗೆ ಹಾರಿಸ್ತಿದ್ಯಲ್ಲ, ಎಲ್ ಹೋಗಾಗಿದ್ದೆ ನೀನು? ನಿನ್ ಗಂಡ ಬಿಜಿ ಬಿಸ್ನೆಸ್ ಮ್ಯಾನ್ ಅಂತ ಆಗ್ಬಕ್ತವ್ರ ಹತ್ರ ಡೌ ಕಟ್ತಾ ಇದ್ಯಲ್ಲ, ಅದನ್ನೇ ಸತ್ಯ ಅಂತ ತಿಳ್ಕೊಂಡು ಸ್ವಲ್ಪ ಶಾಂತಿ ತಗೋ ಆತ್ಮಕ್ಕೆ. ತಗತಿನ್ ಕೆರನ ಕೈಗೆ. ಇನ್ ಅರ್ಧ ಗಂಟೆಲಿ ಮನೆಗ್ ಬಂದಿಲ್ಲ ಅಂದ್ರೆ ಸೈಕಲ್ ಹೊಡಿಯೋಣ. ಏಯ್ ಬಾರೋ ಬಾರೋ, ಕೂತ್ಕೊಂಡು ಓದ್ಕೊಳ್ಳೋ. ನೋಡ್ ಮಚ್ಚ, ಒಂದು ಮನೆಗ್ ಬಾ, ಇಲ್ಲ ಅಂದ್ರೆ ನಿನ್ ದುಶ್ಮನ್ಗಳು ಅಷ್ಟು ಜನ ಅವರಲ್ಲ, ಯಾರ್ದಾರ ಒಬ್ಬರು ನಂಬರ್ ಕೊಡು. ಅವ್ರ ನಂಬರ್ ಅಲ್ಲ ನಿನ್ಗೆ ಯಾಕೆ? ನಾನೇ ಡೀಲ್ ಕೊಟ್ಟು ನಿನ್ ಕಾಲ್ ಮುರಿಸ್ತೀನಿ. ಆಗ ಅದನ್ಕೊಂಡು ಮನೇಲೆ ಬಿದ್ದಿರ್ತೀಯ. ಪೂಲಂದೇವಿ ಪಾಟು ತರ ಮಾತಾಡ್ತೀಯಾ? ನೀನ್ ಮನೆಗೆ ಬಂದಿಲ್ಲ ಅಂದ್ರೆ ನಿಂಗೆ ಏನಾಯ್ತು ಅಂತ ಎಷ್ಟು ಒದ್ದಾಡ್ತೀನಿ ಗೊತ್ತಾ ನಾನು. ಕಣ್ ಮುಚ್ಚಿದ್ರೆ ಬರೀ ಕೆಟ್ಟ ಕನ್ಸ್ಗಳೇ. ನಿಂಗೆ ನನ್ ಟೆನ್ಷನ್ ಎಲ್ಲ ಅರ್ಥ ಆಯ್ತದೆ. ಅದಕ್ಕೆ ಡಾರ್ಲಿಂಗ್, ನೀನು ರೌಡಿ ಕಾಳಾಕದ್ರ ಬದಲು ಯಾವನಾರು ಕಂಪ್ಯೂಟರ್ ಇಂಜಿನಿಯರ್ ಕಾಳಾಕ್ಬಿಟ್ಟು ಬುಟ್ಟಿಗೆ ಹಾಕಬೇಕಾಯ್ತು. ಮನೆ ತುಂಬಾ ನೆಮ್ಮದಿ ಇಟ್ಟಾಡ್ಕೊಂಡಿರೋದಾ? ಈಗ್ಲೂ ನೋಡು, ಡೈವರ್ಸ್ ಕೊಟ್ಬಿಡ್ತಿ, ಟ್ರೈ ಮಾಡು. ಬೇಡ ಮಚ್ಚ, ನಂಗ್ ಉರ್ಸ್ಬೇಡ. ಮುಚ್ಕೊಂಡು ಮನೆಗ್ ಬಾ, ನಾನಿನ್ನ ನೋಡ್ಬೇಕು. ಅಳ್ಬೇಡ ಅಳ್ಬೇಡ ಬಂಗಾರ, ಬಂದೆ ಚಿನ್ನ ಬಂದೆ ಈಗ ಬಂದೆ. ಗುರು, ಮೋಹದ ಮಾಡದಿ ಬಾರಿ ಆಸೆ ಬೀಳ್ತಾವಳೆ. ಬತ್ತಿಂಗುರು. ಲೇ ಮಚ್ಚ, ಯಾವಾಗ ನೋಡ್ರಿ ಕಿತ್ತಾಡ್ತಿರ್ತಿರಲ್ಲ. ನೀನ್ ನೋಡ್ರೆ ಬಾಯ್ ಬಿಟ್ರೆ ಕಿರಿಕು, ಅವಳು ಮಾತಾಡ್ರೆ ಸುಪ್ರಭಾತ. ಇವುಗಳ ಮಧ್ಯ ಪ್ರೀತಿ ಪ್ರೇಮ ಸಂಸಾರ ಎಲ್ಲ ಹೇಗೋ ಮಾಡ್ತೀರಾ? ಇದೇ ಅಲ್ವಾ ಗುರು ಲವ್ ಅಂದ್ರೆ. ಗಂಡ ಜೊತೆಗಿಲ್ವಲ್ಲ ಅಂತ ಒದ್ದಾಟ ಕೂಗಾಡ್ತಾಳೆ, ನಾನ್ ಬೇಕು ಅನ್ನೋ ಹೊಟ್ಟೆ ಕಿರ್ಚಾಡ್ತಾಳೆ. ಸಿಕ್ಕಿದ್ದೆ ತಡ ಕಡಿ ಕಚ್ಕೊಂಡ್ಬಿಡ್ತಾಳೆ. ಈ ಒದ್ದಾಟನೇ ಪ್ರೀತಿ, ಕಿರ್ಚಾಟನೇ ಪ್ರೇಮ, ಕಚ್ ಕಳ್ದೆ ಸಂಸಾರ. ನೀನು ಯಾವ್ದಾರು ಗಂಟಾಗ ಗುರು ಗೊತ್ತಾಯ್ತದೆ. ಡ್ರಾಪ್ ಆಗ್ಬೇನ್ರೋ. ಡ್ರಾಪ್ ಆಗಿ ಬರ್ತೀನಿ ಗುರು. ನಡೆಯಲಿ. ಲೇ ಕಾಕಾ. ಅಣ್ಣ 2 ಟೀ ತರ್ತೀನಿ ಅಣ್ಣ, 1 ನಿಮಿಷ. ಅಣ್ಣ 2 ಟೀ ಹೇಳಿದ್ರಿ, ಇನ್ನೇನ್ ದಾರಕಣ್ಣ? 2 ಟೀ ಹೇಳ. ಹೌದಣ್ಣ. 2 ಸೀಟ್. 2 ಟೀ ಕೊಡಪ್ಪ. ನಿಮ್ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಆ ಚಕ್ರಿ ನನ್ ಮಗನ ಎತ್ಬಿಟ್ಟು ಒಳ್ಳೆ ಕೆಲಸ ಮಾಡ್ದೆ ನೀನು. ಏನ್ ಹೆಸರು ಗುರು ನಿನ್ಗೆ? ಇನ್ನು ಬಜಾರ್ಲ ನೀನ್ ಅಲ್ಲಾಡ್ಸಕ್ಕೆ ಯಾವ ಅನ್ಕಲ ಆಗಲ್ಲ ಬಿಡುಗರು. ಬೆಂಗಳೂರ್ಲೆಲ್ಲ ನಿಂದೆ ಅವ. ಆ ನಮಕ್ ಹರಾಮ್ ನನ್ ಮಗ ಚಕ್ರಿ ಬೇರೆಯವ್ರ ಜಮೀನಿಗೆಲ್ಲ ಬೇಲಿ ಹಾಕ್ಬಿಟ್ಟು ಎಷ್ಟು ಕಾಟ ಕೊಡ್ತಿದ್ದ. ಎಲ್ಲ ಮಸ್ತಿ ಇದ್ದ. ಇನ್ಮೇಲೆ ನಾವೆಲ್ಲ ನೆಮ್ಮದಿಯಾಗಿ ಉಸಿರಾಡಬಹುದು. ಮಸ್ತೆ, ಇನ್ಮೇಲೆ ನಿಂದ ಏನೇ ಖರ್ಚಿದ್ರು ನಂದೇ ಫೈನಾನ್ಸ್.
ಕೇಟ ಕೋರ್ಟ್ ಮೇಂಟೆನೆನ್ಸ್ ಎಲ್ಲ ಕರೆಕ್ಟ್ ಆಗಿ ಐತೆ. ಲೇ ಜುಟ್ಟು ನನ್ನ ಮಗನೇ ಮಾರ್ಮಾಡಿ, ಡಿಪಾರ್ಟ್ಮೆಂಟ್ ಅಲ್ಲಿ ದುಡ್ಡಿನ ಒಳೆನೆ ಹರಿಸ್ಬಿಟ್ಟು ಒಂದೇ ವಾರದಲ್ಲಿ ಬೇಲ್ ತಗೊಂಡ್ಬಂದಿದ್ದೀನಿ. ನಿನಗ್ ತಾಕತ್ತಿತ್ತೇನ ಅದು? ಲೇ ಆಯ್ತು ಬಿಡು ಗೆಡ್ಡ, ಮಸ್ತಿಗೆ ಒಳ್ಳೆ ಕೋಚ್ ನೀನು. ಬಾಸು ಎಲ್ಲೆಲ್ಲಿ ಅಂತ ಹುಡುಕ್ಲಿ ಹುಡುಕಿ ಮೆಂಟ್ಲ ಜೈಲು ನಿಂಗೆ ಕಾಕ ಹಿಡಿತಾ ಇರ್ಲಿಲ್ವಾ? ಯಾವ ಟೈಪ್ ಬಾಸು ಇಷ್ಟ ಬೇಗ ಮರ್ತ್ಬಿಟ್ಟ? ಏನೋ ಇದು ನಿನ್ ವೇಷ, ಎಲ್ಲೊಳಗೋಗಿದೆ ಇದ್ದೀರಾ ನೀನು? ತಿಗಣೆಗಳ ಕಾಟ ಜಾಸ್ತಿ ಆಗ್ಬಿಟ್ಟು ನೋ ಎಂಟ್ರಿ ಆಗ್ಬಿಟ್ಟಿದೆ ಬಾಸು. ಚಿತ್ತೂರಲ್ಲಿ 3 ವರ್ಷ ಸೆಟ್ಲ್ ಆಗಿ ಗಾರ್ಮೆಂಟ್ಸ್ ಅಲ್ಲಿ ಒಂದು ತೆಲುಗು ಫಿಲಂ ಕ್ಯಾಚ್ ಹಾಕೊಂಡು ಮದ್ವೆಗೆ ರೆಡಿ ಆಗ್ಬಿಟ್ಟಿದ್ದೀನಿ ಬಾಸು. ಮಚ್ಚ ಬಿಡ್ಬಿಟ್ಟು ಮಾಂಗಲ್ಯ ಹಿಡಿತಾ ಇದ್ಯಾ? ಒಳ್ಳೆ ಕೆಲಸ, ಇಡಿ ಬಾಸು ಖಂಡಿತ ಬರ್ಬೇಕು ಬಾಸು. ಬರೋಣ ಬಿಡಲಿ. ಬರೋಣ ಗಿರಣ ಏನಿಲ್ಲ, ಬರ್ಬೇಕಷ್ಟೇ, ಇಲ್ಲಾಂದ್ರೆ ನಾ ತಾಳಿನ ಕಟ್ಟಲ್ಲ. ಯಾವನ ಇವನು ಇವತ್ತೇನ ಮದುವೆ ಬತ್ತಾರ ಬಿಡ, ಅವೆಲ್ಲ ಗೊತ್ತಿಲ್ಲ. ಮತ್ತೆ ಆ ಚಕ್ರಿ ಸತ್ತಿರೋ ಖುಷಿಗೆ ಇವತ್ ಪಾರ್ಟಿ ಮಾಡ್ಲೇಬೇಕು. ಇಲ್ಲಂತ ಪಾರ್ಟಿ ಮಾಡ್ತೀರಲ್ಲ ಗೆಡ್ಡ, ಮಸ್ತಿ ಹೂನ್ಲೆ 5 ನಿಮಿಷ ರೆಡಿ ಮಾಡ್ಬಿಡ್ತೀನಿ. ಹೋಗ್ರು ಪಾರ್ಟಿ ಮಾಡೋಣ ಗುರು. ಮಸ್ತಿ ನನ್ನ ಮಕ್ಕಳು ಬಿಡಲ್ಲ. ಮಸ್ತ್ ಮಹಾತ್ಮ ತಂದೆ ರಾಮಚಂದ್ರ ಜಯರಾಜಪ್ಪ ಕಾಪಾಡಪ್ಪ ಮಸ್ತಿ. ಬಾಸ್ ಬಾಸ್ ಬಾಸ್, ಎಲ್ರು ಸಿನಿಮಾ ಟೈಟ್ಲ್ ಕ್ಯಾಪ್ಷನ್ ಏರ್ಸ್ಕೊಂಡ್ರೆ ನೀವು ನಿಮ್ಮ ಹೆಸರಿಗೆ ಏರ್ಸ್ಕೊಂಡಿದೀರಾ. ಇನ್ನು ಒಂದು ಸೀನು ಡೈರೆಕ್ಟ್ ಮಾಡಿಲ್ಲ ನೀವು, ಆಗ್ಲೇ ನಿರ್ಧಾರ ಅಂತ ಬೋರ್ಡ್ ಹಾಕೊಂಡಿದ್ದೀರಾ. ಬಾಸ್ ಇದೇನ್ ಬಾಸ್, ಬೆಂಗಳೂರಲ್ಲೋ ಡಾನ್ಗಳೆಲ್ಲ ನಿಮ್ ಗೋಡೆ ಮೇಲೆ ನೇತಾಡ್ತವ್ರೆ. ಏನಿದು ಜೆ ಎ ಆಯ್ತು, ಜೆಡ್ ಆಯ್ತು, ಎ ಟು ಜೆಡ್ ಕೆಂಪೇಗೌಡಲ್ ಆಯ್ತು, ಇದ್ಯಾವುದು ಬಾಸ್ ಜೆ ಜೆ? ಲೇ ಕೋತಿ ಕಣೋ ನೀನು, ಕೋತಿ ಅನಕೊಂಡ ಕಂಡುಬಿಟ್ಟು ನೋಡಲೇ, ಇದು ನಮ್ ಸಿನಿಮಾ ಟೈಟ್ಲು ಕಣಲೇ. ಟೈಟ್ಲು ಏನ ಜೆ ಅಂತ ಟೈಟ್ಲಾ? ಹೌದು. ಫಸ್ಟ್ ಅದ್ರ ಅಲ್ಕಿದಾಕಿ ಬಾಸ್. ಲೇ ಸರಿಯಾಗಿ ನೋಡು, ಹಂಗೆ ನೋಡಿದ್ರೆ ಜೆ, ಕೈಯಲ್ಲಿ ಕಿತ್ತು ಇಟ್ಕೊಂಡು ಲಾಂಗು. ಇದೇ ಕಣೋ ನನ್ನ ಕ್ರಿಯೇಟಿವಿಟಿ. ಏನ್ ಟ್ಯಾಲೆಂಟ್ ಬಾಸ್ ನಿಮ್ದು. ಲೇ ನಾನು ಈ ಸಿನಿಮಾ ಮಾಡದ ಮೇಲೆ ಇಡೀ ಈ ವರ್ಲ್ಡ್ ಅಲ್ಲಿ ಯಾವನು ಮಚ್ಚು ಲಾಂಗು ರೌಡಿಸಂ ಸಿನಿಮಾ ಮಾಡ್ಲೇಬಾರ್ದು ಕಣೋ, ಇನ್ಕ್ಲೂಡಿಂಗ್ ನಮ್ಮ ಹುಡುಗ ಯಾರೋ ಅವನು ಆ ರಾಮ್ ಗೋಪಾಲ್ ವರ್ಮಾ. ಅಷ್ಟು ಭಯಂಕರವಾಗಿ ಮಾಡ್ತೀನಿ, ನೋಡ್ತಾ ಇರಲಿ. ಅದಕ್ಕೋಸ್ಕರ ಆ ಬೆಂಗಳೂರಲ್ಲಿರೋ ಎಲ್ಲ ರೌಡಿಗಳನ್ನ ಮೀಟ್ ಮಾಡ್ಬಿಡ್ಬೇಕು. ನಡಿ ಹೋಗೋಣ. ಯಾರು 1 2 3 4 5 6 7 ಈ ನಂಬರ್ ಕರೆಕ್ಟ್ ಇದೆ, ಇವ್ರನ್ನ ಮೀಟ್ ಮಾಡ್ಸಲ್ಲ. ಆಗಲ್ಲ ಬಾಸ್. ಯಾಕೋ? ಅವರು ಹೊರಟೋದ್ರು. ಹೋಗ್ಬಿಟ್ರ? ಎಲ್ಲಿಗೆ? ಸಾರಿ ಹಂಗಾರೆ ಇವ್ರನ್ನ ಮೀಟ್ ಮಾಡ್ಸಲ್ಲ. ಅವ್ರು 90 ಹೊಂಟೋದ್ರು ಬಾಸ್. 90ಗೆ ಹೋಗ್ಬಿಟ್ರ? 90 ಇಸ್ವಿಲ್ ಹೊಂಟೋದ್ರು ಅಂದೆ. 90 ಇಸ್ವಿಲ್ ಹೋಗ್ಬಿಟ್ರ? ಇವ್ರನ್ನ ಮೀಟ್ ಮಾಡ್ಸಲ್ಲ. ಲೇ ಇವ್ರನ್ನ ಮೀಟ್ ಮಾಡ್ಸಲ್ಲ. ಅವ್ರು ಸಿಕ್ಕಾಪಟ್ಟೆ ಪವರ್ಫುಲ್ ಬಾಸ್, ತುಂಬಾ ಕಷ್ಟ ಇದೆ ಅವ್ರ ಹತ್ರ ಹೋಗೋದು. ನಾನು ಇವತ್ತು ಯಾರಾದ್ರೂ ರೌಡಿಗಳನ್ನ ಮೀಟ್ ಮಾಡ್ಲೇಬೇಕಲ್ಲೋ. ಏನೋ ಒಂದು ಐಡಿಯಾ ಮಾಡ. ಹಂಗಂತೀರಾ? ಟೆನ್ಷನ್ ಸತ್ಯ ಅಂತ ಅವನೇ. ಅವನ ಯಕ್ಕ ಮಕ್ಕ ಖರಾಬ್ ಬಾಸ್. ಏಕ್ ಮಾರ್ ದೋ ತುಕಡ. ಅಣ್ಣ ಹೆವಿ ಮೂಡಲ್ ಅವ್ರೆ ಬಾಸ್. ಟೆನ್ಷನ್ ಸತ್ಯಣ್ಣನವರೇ ಶುರು ಮಾಡ. ಒಂದೇ ಗಲ್ಪ ಕೊಟ್ರು ಖಾಲಿ. ಅಣ್ಣ ನಾನ್ ಶುರು ಮಾಡಿ ಅಂತ ಹೇಳಿದ್ದು ಕತೆನ. ಯಾಕ ಮೂಡ್ಬಾಳುವ? ಬೇಕಣ್ಣ. ಮೂಡಮ್ಮ ಮೂಡು. ಆಯ್ತಣ್ಣ. ನೋಡಮ್ಮ, ನಿಜ ಹೇಳ್ಬೇಕು ಅಂದ್ರೆ ನನಗೆ ಫೀಲ್ಡ್ ಇಂಟ್ರೆಸ್ಟ್ ಇರ್ಲಿಲ್ಲ ಗುರು. ಕತೆ ಶುರು ಮಾಡಿದ್ರಣ್ಣ? ಇನ್ನೇನು ಅರಿ ಕತೆನ ಹೇಳ್ತಾ ಇದ್ದೀನಿ. ಬರ್ಕಳಪ್ಪ. ಈ ಫೀಲ್ಡ್ ಇಂಟ್ರೆಸ್ಟ್ ಇರ್ಲಿಲ್ಲ ಗುರು. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾನೊಬ್ಬ ಒಳ್ಳೆ ಸ್ಟೂಡೆಂಟ್ ಗುರು. ಸವಿ ನೆನಪು, ಸಾವಿರ ನೆನಪು. ನಾನು ಕತೆ ಹೇಳ್ಬೇಕಾದ್ರೆ ರಿಬೆಕ್ಸ್ ಸಬ್ಜೆಕ್ಟ್ ಎಲ್ಲ ನನ್ನ ಮುಂದೆ ಹೇಳ್ಬೇಡ. ಆಯ್ತಣ್ಣ. ಗುರು, ನಾನು ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಿಂದ ಬಂದವನು ಗುರು. ಅಣ್ಣ 1 ಪ್ಲೇಟ್ ಗುಡ್ದ, 1 ಪ್ಲೇಟ್ ತಲೆ ಮಾಂಸ ಹಾಕೋ. ಒಂದು ಹುಡುಗಿ ನನ್ನ ಲೈಫ್ ನ ಚಿತ್ರ ಅಂತ ಮಾಡಾಕ್ಬಿಟ್ರು. ಏನೋ ಇದು ಇಂಟ್ರೊಡಕ್ಷನ್ಗೆ 2ನೇ ಕ್ವಾರ್ಟರ್ ಬಂದ್ಬಿಟ್ನಲ್ಲ. ಇನ್ನೊಂದು ಕ್ವಾರ್ಟರ್ ತಗೋಬರ. ಈ ಕತೆನ ಎಲ್ಲೋ ಕೇಳದಂಗೆ ಪಿಕ್ಚರ್ ಅಲ್ಲಿ ನೋಡ್ದಂಗಿದೆಯಲ್ಲೋ. ನೀವ್ ಹೇಳಿ. ಅಲ್ಲೊಂದು ಓ ಗುಲಾಬಿ ಅಂತ ಒಂದು ಪ್ಯಾಟೋ ಸಾಂಗ್ ಹಾಕ್ಬಿಡಣ ಬಾಸ್. ಇದನ್ನ ನಮ್ಮ ಮಂಡ್ಯ ಕಿಂಗ್ ಅಂಬರೀಷ್ ಅಣ್ಣವ್ರ ಕೈಲಿ ಹಾಕ್ಬಿಡಣ. ನನ್ನ ಮಗನೇ ಅಣ್ಣ, ಬೇಕು ಅಂದ್ರೆ ನಿನಗೆ ಗುಂಡಲ್ಲೇ ಅಭಿಷೇಕ ಮಾಡ್ಬಿಡ್ತೀನಿ ಅಣ್ಣ. ನಮ್ಮ ಮಂದಿಯವರ ಅಣಗು ಓಮು ಸಿನಿಮಾನ ಎಷ್ಟು ಸಲ ನೋಡ್ದೆ ಅಂತ ಹೇಳ್ಬಿಡೋಣ. ಕಾಲು
ಹೇಳ್ಬೇಡಣ್ಣ ಎದುರು ಸ್ವದ್ಬಿಡ್ತೀನಿ ನನ್ ಮಗನೇ ಓಂ ಸಿನಿಮಾನೆ ಆವಾಗಿಂದ ತಿರುಗಿಸಿ ರೀಲ್ ಬೈ ರೀಲ್ ಕ್ವಾರ್ಟರ್ ಲೆಕ್ಕದಲ್ಲಿ ಹೇಳ್ತಾವನಲ್ಲ ಅಡಿಯೋಣ ನನ್ ಮಗನೇ ಇವನ್ಗೋಸ್ಕರ ನನ್ನ ಚೈನೆಲ್ಲ ನನ್ನ ಲೈಫ್ ಸ್ಟೋರಿ ನಿನ್ಗೆ ಸಿನಿಮಾ ಕಟ್ಟಿ ತರ ಕಾಣಿಸ್ತಿದ್ಯಾ ನಾನು ಇವತ್ತು ಟೆನ್ಷನ್ ತಗೊಂಡಿಲ್ಲ ಪಚಾವನೇನು ನನ್ನ ಕತೆ ಮಾಡೋದಕ್ಕೂ ಯೋಗ್ಯತೆ ಇರ್ಬೇಕು ಹಾಳಾಗೋಗ್ಲಿ ನನ್ನ ಶಿಶಿರ್ ಕಥೆಗಳು ಮೆಂಟ್ಲು ಮಾದೇಶು ಟ್ರಾಜಿಡಿ ಕತೆ ಹೇಳೋ ಹೇಳಣ್ಣ ನಂದು ಮದರ್ ಕಮ್ ರೌಡಿಸಮ್ ಸೆಂಟಿಮೆಂಟ್ ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವ ನಮ್ದು ಬೆಟ್ಟೂರು ಅದ್ರಲ್ಲಿ ನಮ್ಮವ್ವ ನನ್ನ ಕೂಸೆ ಅಂತ ಮುಂದಾಗ ಸಾಕಿದ್ಲು ನಮ್ಮ ಅಪ್ಪಯ್ಯ ತೀರ್ಕೊಂಡ 3 ಜನ ಎಲ್ಲ ಸೇರ್ಕೊಂಡು ನಮ್ಮ ಅವ್ವನ್ ಬಳೆಗಳು ಹೊಡೆದಾಕ್ಬಿಟ್ರು ಮುಂದಕ್ಕೆ ನಾನ್ ಹೇಳ್ತೀನಣ್ಣ ಅದಾದ್ಮೇಲೆ ನೀನ್ ಸಿಟಿ ಕಡೆಗೆ ಬಂದು ಅಮ್ಮನ್ಗೋಸ್ಕರ ಒಂದ್ ಬಳೆ ತಗೊಂಡೆ ಬಳೆ ಕೊಡೋಷ್ಟ್ರಲ್ಲಿ ಅಮ್ಮನ್ ನಿನ್ ನೋಡಕ್ ಬಂತು ನೀನ್ ಅಮ್ಮನ್ ಮುಖ ನೋಡ್ಲೇ ಇಲ್ಲ ನಿಮ್ಮ ಅವ್ವ ಸತ್ತೋಗ್ಬಿಟ್ಲು ಇಷ್ಟೇ ತಾನೇ ಅಣ್ಣ ಕೂದಲ್ ನೋಡ್ದಾಗ್ಲೇ ನನಗೆ ಸಿಕ್ಕಾಪಟ್ಟೆ ಡೌಟ್ ಇತ್ತಲ್ಲೇ ಲವ್ ಸಿನಿಮಾದವ್ರನ್ನ ಏನ್ರು ಅನ್ಕೊಂಡ್ಬಿಟ್ಟಿದ್ರ ನೀವು ಅದೇ ಜೋಗಿ ಕಥೆನ ತಿರುಗಿಸಿ ನನಗೆ ಹೇಳ್ತೇನಲ್ಲ ಬಸ್ ಡಬ್ಬ ನನ್ನ ಮಕ್ಳು ನನ್ನ ಮಕ್ಳಿಗೆ ಏನ್ ಗೊತ್ತು ಬಾಸ್ ನಿಮ್ ಟೇಸ್ಟ್ ಗೋಸ್ಕರನೇ ಒಂದು ಎಕ್ಸ್ಟ್ರಾಡಿನರಿ ಕಥೆನ ಮಾಡಿಕ್ಕಿದೀನಿ ಬಾಸ್ ತುಂಬಾ ದಿವಸಗಳಿಂದ ಅದನ್ನ ನಿಮ್ಗೆ ಹೇಳ ಬಾಸ್ ಹೇಳ್ತೀನಿ ಬಾಸ್ ಹುಬ್ಳಿ ಅಲ್ಲಿ ದಾಸ ಅಂತ ಒಬ್ನಿದ್ದ ಅವನೇ ನಮ್ ಕಥೆಯ ಪ್ರಥಮ ನಾಯಕ ಈ ಕಡೆ ಮಂಡ್ಯ ಕರಿಯ ಅಂತ ಒಬ್ನ ಎಂಟ್ರಿ ಕೊಟ್ಟ ಅವನೇ ನಮ್ ಕಥೆಯ 2ನೇ ನಾಯಕ ಇವರಿಬ್ಬರು ಸೆಂಟ್ರಲ್ಲಿ ಶಾಸ್ತ್ರಿ ಅನ್ನೋನು ತೆಂಗಿಗಾಗಿ ಸುಂಟ್ರುಗಾಳಿ ತರ ಎಂಟ್ರಿ ಕೊಟ್ಟ ಬಾಸ್ ಇತ್ತ ಕಡೆ ಮೆಜೆಸ್ಟಿಕ್ ಇಂದ ದತ್ತ ಅತ್ತ ಕಡೆ ಗಲಾಸಿಪಾಳ್ಯದಿಂದ ಸ್ವಾಮಿ ಜೊತೆಯಲ್ಲಿ ನನ್ನ ಮಗನಲ್ಲೇ ಇವ್ರು ಎಷ್ಟು ಬಿಟ್ರಲ್ಲೋ ಒಂದು ಕಥೆನ ಒಬ್ಬೊಬ್ಬ ಹೇಳ್ದ ನನ್ನ ಮಗ ನೀನು 12 ಕಥೆನ 12 ತರ ಹೇಳ್ತಿಯಲ್ಲೇ ಮಕ್ಕಳಲ್ಲೇ ನನಗಿನ್ಯಾವ ಕಥೆನೂ ಬೇಡ ಕಣಪ್ಪ ಸಿನಿಮಾನೇ ಮತ್ತೆ ತೆಗಿತೀನಿ ಜನ ನೋಡಕ್ಕಾಗದೆ ಕಣ್ಣು ಗುಡ್ಡೆ ಕಿತ್ಕೊಂಡ್